ಕಾಂಗ್ರೆಸ್ ನಂಬಿದ್ದ ಮುಸ್ಲಿಮರಿಗೆ ಬಿಗ್ ಶಾಕ್. ಬೈ ಎಲೆಕ್ಷನ್ ಟಿಕೆಟ್ ಫೈಟ್ನಲ್ಲಿ ಮುಸ್ಲಿಮರಿಗೆ ನಿರಾಸೆಯಾಗಿದೆ. ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಬೈ ಎಲೆಕ್ಷನ್ ಟಿಕೆಟ್ ಫಿಕ್ಸ್ ಅನ್ನುವಂಥದ್ದು ಕಾಂಗ್ರೆಸ್ ನಂಬಿದಂತಹ ಮುಸ್ಲಿಮರಿಗೆ ಬಿಗ್ ಶಾಕ್ ಇದು. ದಾವಣಗೆರೆ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ ಅಲ್ಲಿ ಮುಸ್ಲಿಮರಿಗೆ ನಿರಾಸೆಯಾಗಿದೆ. ಎಸ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಬೈ ಎಲೆಕ್ಷನ್ ಟಿಕೆಟ್. ಕೊನೆಗೂ ಪುತ್ರನಿಗೆ ಬಿ ಫಾರ್ಮ್ ತಂದ ಎಸ್ ಮಲ್ಲಿಕಾರ್ಜುನ್. ಎಂ ಸಮರ್ಥ್ಗೆ ದಾವಣಗೆರೆಯ ಉಪಚುನಾವಣೆಯ ಟಿಕೆಟ್. ಬೈ ಎಲೆಕ್ಷನ್ ಟಿಕೆಟ್ ಕೇಳಿದ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ಗೆ ನಿಷ್ಠರಾಗಿದ್ದೇವೆ, ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು. ಕಾಂಗ್ರೆಸ್ಗೆ ನಿಷ್ಠರಾಗಿದ್ದೇವೆ, ನಮಗೆ ಟಿಕೆಟ್ ಬೇಕು ಅಂತ ಮುಸ್ಲಿಮರು ಪಟ್ಟು ಹಿಡಿದಿದ್ದಿತ್ತು. ಆದ್ರೆ ಸಿದ್ದು, ಡಿಕೆಶಿ, ಸುರ್ಜೇವಾಲಾ, ಎಸ್ಎಸ್ಎಂ ಎಲ್ಲರೂ ಮೀಟಿಂಗ್ ಆದ್ಮೇಲೂ ಟಿಕೆಟ್ ಫೈನಲ್ ಆಗಿದ್ದು ಶಾಮನೂರು ಕುಟುಂಬಕ್ಕೆ. ನಿನ್ನೆ ನಡೆದಂತಹ ಮಹತ್ವದ ಸಭೆಯಲ್ಲಿ ನಿರ್ಧಾರವಾಗಿದೆ. ಶಾಮನೂರು ಸಮರ್ಥ್ಗೆ ಟಿಕೆಟ್ ನೀಡಿದಂತಹ ಸಮಿತಿ, ಸಚಿವರ ಪುತ್ರ ಸಮರ್ಥ್ಗೆ ಬಿ ಫಾರ್ಮ್ ನೀಡಿದ ಕಾಂಗ್ರೆಸ್. ನಾಳೆ ಸಿಎಂ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಾಮಿನೇಷನ್ ಫೈಲ್ ಆಗುತ್ತೆ. ಬೃಹತ್ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಕೆ ಆಗುವಂಥದ್ದು. ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಮುಸ್ಲಿಮರಿಗೆ ಮಾತ್ರ ಬಹುದೊಡ್ಡ ನಿರಾಸೆಯಾಗಿದೆ. ಜಮೀರ್ ರಾಜೀನಾಮೆ ಬಾಂಬ್ ಸಿಡಿಸಿದ್ರೂ ಕೂಡ ನೋ ಯೂಸ್. ಬೈ ಎಲೆಕ್ಷನ್ ಫೈಟ್ ನಲ್ಲಿ ಶಾಮನೂರು ಕುಟುಂಬದ ಸಮರ್ಥ್ಗೆ ಟಿಕೆಟ್ ಫೈನಲ್ ಆಗಿರುವಂಥದ್ದು ಮುಸ್ಲಿಮರಿಗೆ ಬಹುದೊಡ್ಡ ನಿರಾಸೆಯಾಗಿದೆ. ಎಸ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಬೈ ಎಲೆಕ್ಷನ್ ಟಿಕೆಟ್. ಬಿ ಫಾರ್ಮ್ ಅನ್ನ ತಂದ್ರು. ಕೊನೆಗೂ ಎಸ್ ಮಲ್ಲಿಕಾರ್ಜುನ್ ಕೊನೆಗೂ ಪುತ್ರನಿಗೆ ಬಿ ಫಾರ್ಮ್ ತಂದ್ರು. ಎಂ ಸಮರ್ಥ್ಗೆ ದಾವಣಗೆರೆಯ ಉಪಚುನಾವಣೆಯ ಟಿಕೆಟ್ ಫೈನಲ್ ಆಗಿರುವಂಥದ್ದು. ಮುಸ್ಲಿಂ ಮುಖಂಡರು ಪಟ್ಟು ಹಿಡ್ಕೊಂಡು ಕೂತಿದ್ರು, ಟಿಕೆಟ್ ನಮಗೆ ಬೇಕು ಅಂತ. ಆದ್ರೆ ಬಹುದೊಡ್ಡ ನಿರಾಸೆಯಾಗಿದೆ. ಈ ಕಡೆ ಸಚಿವ ಜಮೀರ್ ಅಹಮದ್ ಕೂಡ ಟಿಕೆಟ್ ಬೇಕೇ ಬೇಕು, ಇಲ್ಲದೆ ಇದ್ದರೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ರು. ಆದ್ರೆ ಅದು ಯಾವ ತಂತ್ರಗಾರಿಕೆಗಳು ಕೂಡ ಇಲ್ಲಿ ಯೂಸ್ ಆಗಿಲ್ಲ. ಮತ್ತೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ಗೆ ಈಗ ಟಿಕೆಟ್ ಸಿಕ್ಕಿರುವಂಥದ್ದು ಫೈನಲ್ ಆಗಿದೆ. ನಿನ್ನೆ ನಡೆದಂತಹ ಸಿಎಂ, ಡಿಸಿಎಂ ಮತ್ತು ಸುರ್ಜೇವಾಲಾ ಅವರ ಹೈ ವೋಲ್ಟೇಜ್ ಮೀಟಿಂಗ್ ಇತ್ತು, ಅಲ್ಲಿ ಟಿಕೆಟ್ ಫೈನಲ್ ಆಗಿದೆ. ಮುಸ್ಲಿಮರಿಗೆ ಬಹುದೊಡ್ಡ ನಿರಾಸೆ. ಏಕೆಂದ್ರೆ ಈ ಬಾರಿ ಏನಾದ್ರೂ ದಾವಣಗೆರೆಯ ಭದ್ರಕೋಟೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಸಿಗಬಹುದಾ ಅನ್ನುವಂತ ಒಂದು ಆಸೆ ಇತ್ತು. ಮತ್ತು ಡಿಕೆಶಿ ಅವರು ಕೂಡ ಅದೇ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು. ಒಳ್ಳೆ ದಿನ ಅಂತ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಸಮರ್ಥ್. ಆದ್ರೆ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ, ಹಾಗೇನಾದ್ರೂ ಪಕ್ಷ ನಿರ್ಧಾರವನ್ನ ಬದಲಿಸಿದ್ರೆ ನಾವು ಅದಕ್ಕೆ ಬದ್ಧರಿರ್ತೇವೆ ಅಂತ ಹೇಳಿದ್ದಾರೆ. ಆ ಮೂಲಕ ಮುಸ್ಲಿಮರಿಗೆ ಇನ್ನೂ ಅವಕಾಶ ಇದೆಯೇನೋ ಅನ್ನುವಂಥ ಜಟಾಪಟಿ ನಿನ್ನೆ ಸಂಜೆವರೆಗೂ ಇತ್ತು. ಆದರೆ ತದನಂತರ ನಡೆದಂಥ ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ, ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸಿಎಂ, ಡಿಸಿಎಂ, ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಆಗಿರುವಂತಹ ಹೈ ವೋಲ್ಟೇಜ್ ಮೀಟಿಂಗ್, ಇಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಫೈನಲ್ ಆಗಿದೆ. ಸಮರ್ಥ ಬಿ ಫಾರ್ಮ್ ನ ಪಡೆದಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಕಡೆಗೂ ಪುತ್ರನಿಗೆ ಬಿ ಫಾರ್ಮ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಮತ್ತೆ ಈಗ ಮುಸ್ಲಿಮರಿಗೆ ನಿರಾಸೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ವಿವೇಕ್. ವಿವೇಕ್, ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಕಡೆ ತನಕನೂ ಕೂಡ ಒಂದು ಆಸೆ ಇಟ್ಕೊಂಡು ಕೂತಿದ್ರು, ಏನಾದ್ರು ಸಿಗಬಹುದಾ ಈ ಬಾರಿನಾದ್ರೂ ಟಿಕೆಟ್ ಅಂತ. ಆದ್ರೆ ಮತ್ತೆ ಈಗ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದೆ. ಏನಿದೆ ಹೆಚ್ಚಿನ ಮಾಹಿತಿ? ಎಸ್ ಮಂಜರಿ, ಈಗಾಗಲೇ ಏನು ಶಾಮನೂರ್ ಅವರು ಶಾಸಕರಾಗುವಂತ ಸಂದರ್ಭದಲ್ಲೇ ಒಂದು ಮಾತನ್ನ ಕೂಡ ಕೊಟ್ಟಿರ್ತಾರೆ. ಮುಂದಿನ ಬಾರಿ ಏನಾದ್ರೂ ನಾನು ಇಲ್ಲದೆ ಹೋದರೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರು ಕೂಡ ಈ ಬಾರಿ, ಮುಸ್ಲಿಮರು ಕೂಡ ಈ ಬಾರಿ ಟಿಕೆಟ್ ನಮಗೆ ಬೇಕು ಅಂತ ಪಟ್ಟನ್ನ ಕೂಡ ಹಿಡಿತಾರೆ. ದೊಡ್ಡ ಮಟ್ಟದ ಕ್ಲೈಮ್ ಅನ್ನು ಕೂಡ ಮಾಡ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಕೂಡ ಅದೇ ಮಾತುಗಳನ್ನ ಕೇಳ್ತಾರೆ. ಜೊತೆಗೆ ಜಮೀರ್ ಅವರು ಕೂಡ ಒಂದ್ ಮಾತನ್ನ ಹೇಳ್ತಾರಂತೆ, ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಟಿಕೆಟ್ ನೀಡದೆ ಹೋದ್ರೆ ಅಂತ. ಒಂದ್ ಕಡೆ ಇದು ಒಂದು ಪಾಯಿಂಟ್ ಆಫ್ ವ್ಯೂ. ಆದ್ರೆ ಮತ್ತೊಂದು ಕಡೆ ಬಂದ್ಬಿಟ್ಟು ಸಮರ್ಥ್, ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಆಗಿರುವಂತ ಸಮರ್ಥ್ ಅವರು
ಯಾವುದೇ ಒಂದು ಬಿ ಫಾರ್ಮ್ ಅನ್ನ ಕೂಡ ನೀಡಿರಲ್ಲ. ಅದಕ್ಕೂ ಮುಂಚಿತವಾಗಿ ಹೋಗಿ ನಾಮಿನೇಷನ್ ಅನ್ನ ಕೂಡ ಫೈಲ್ ಮಾಡಿರ್ತಾರೆ. ಇದೇ ಬಹಳ ಅಚ್ಚರಿ ಮೂಡಿಸುವಂತ ಸಂಗತಿ. ಇದೆಲ್ಲದರ ನಡುವೆ ನಿನ್ನೆ ಅಷ್ಟೇ ಟಿಕೆಟ್ ಫೈನಲ್ ಘೋಷಣೆ ಕೂಡ ಆಗಿದೆ. ಸಮರ್ಥ್ ಅವರಿಗೆ ಟಿಕೆಟ್ ಫೈನಲ್ ಅಂತ ಕೂಡ ನಿನ್ನೆ ರಾತ್ರಿ ಘೋಷಣೆ ಆಗಿದ್ದು, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಎಸ್ ಮಲ್ಲಿಕಾರ್ಜುನ್ ಕುಟುಂಬಕ್ಕೆ ಮುನ್ನಡೆ ಆಗಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ ಹಿನ್ನಡೆ ಆಗಿದೆ. ಈಗ ಮುಂದಿನ ಚುನಾವಣೆ ನಡೆಯುವವರೆಗೂ, ಚುನಾವಣೆಯ ಹಂತದವರೆಗೂ ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿರ್ತಕ್ಕಂಥ ಮುಸ್ಲಿಮರು ಹಾಗೂ ಎಸ್ ಮಲ್ಲಿಕಾರ್ಜುನ್ ಅವರ ಕುಟುಂಬ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಜೊತೆಗೆ ಈಗಾಗಲೇ ಅಲ್ಲಿ ದೊಡ್ಡ ಮಟ್ಟದ ಮತದಾರರು ಯಾರಿದ್ದಾರೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಮುಸ್ಲಿಂ ಸಮುದಾಯದವರು ಯಾರಿದ್ದಾರೆ ಇವರೇ ಇರ್ತಕ್ಕಂಥದ್ದು ಅಲ್ಲಿ ದೊಡ್ಡ ಮಟ್ಟದ ವೋಟರ್ಸ್. ಸುಮಾರು 60,000-70,000 ಮತಗಳು ಅವ್ರದ್ದಿದೆ. ಆ ಮತಗಳೇನಾದ್ರೂ ಒಂದು ವೇಳೆ ಕಾಂಗ್ರೆಸ್ಗೆ ಬೀಳದೆ ಡೈವರ್ಟ್ ಆದರೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ಆಗುವಂತ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಆ ಮತಗಳನ್ನ ಕಾಪಾಡುತ್ತಾರೆ ಎಸ್ ಮಲ್ಲಿಕಾರ್ಜುನ್ ಹಾಗೂ ಅವರ ಕುಟುಂಬ, ಯಾವ ರೀತಿಯಾಗಿ ಆ ಮತಗಳನ್ನ ಸೆಳೆಯುತ್ತಾರೆ ಅನ್ನೋದು ಕೂಡ ಇಲ್ಲಿ ದೊಡ್ಡ ಮಟ್ಟದ ಯಕ್ಷ ಪ್ರಶ್ನೆ ಕೂಡ ಆಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಮತಗಳು, ಜೊತೆಗೆ ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ ಮಂಜರಿ. ಎಸ್ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.